ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡ್ಬೇಕಾದ್ರೆ ಅಲ್ಲಿ ಐಫ್ ಅನ್ನುವಂತಹ ಒಂದು ಸಿಂಬಲ್ ತೋರಿಸುತ್ತೆ, ಅದನ್ನ ಐಫ್ ಮಾಡಿ ಇಂತಿಷ್ಟು ಅಂಕಗಳು ಅಂತ ಕೊಡ್ಬೋದು. ಹಾಗಾಗಿ ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಲಕ್ಷ್ಮೀಶ ಬರೆದಿರ್ತಕ್ಕಂತಹ ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅನ್ನುವಂತಹ ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಭಾಗ 1 ಪದ್ಯ ಭಾಗ ಇದೆ. ಹಾಗೇನೆ ಇದರ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಹಾಗೇನೆ ನಾನು ಹಾಲೆ ಹೇಳಿದ್ದೆ ಈ ತರಗತಿಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ. ಹಾಗೇನೆ ಒಟ್ಟಾರೆಯಾಗಿ ಈ 2 ಭಾಗಗಳಲ್ಲಿ ನಿಮಗೆ ಈಗ ಭಾವಾರ್ಥ 6 ಅಂಕದ ಪ್ರಶ್ನೆಗಳು ಕೇಳ್ತಾರೆ, 10 ಅಂಕದ ಪ್ರಶ್ನೆಗಳು ಕೂಡ ಕೇಳ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಪ್ರಶ್ನೆಗಳು ಯಾವ್ಯಾವ ರೀತಿ ಇರ್ತವೆ ಅನ್ನೋದನ್ನ ನಾನು ನಿಮ್ಗೊಂದ್ ಸಾರಿ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ ಈ ರೀತಿ ಪ್ರಶ್ನೆಯನ್ನ ಕೇಳ್ಬೋದು. ಅರ್ಜುನ ಮತ್ತು ಬಬ್ರುವಾಹನರ ಬಾಣ ಪ್ರಯೋಗಗಳಿಂದ ಪ್ರಕೃತಿಯಲ್ಲಿ ಉಂಟಾದಂತಹ ಪರಿಣಾಮವೇನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಇನ್ನು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, ಯಾವ ರೀತಿ ಅಂತಂದ್ರೆ, ಅರ್ಜುನ ಮತ್ತು ಬಬ್ರುವಾಹನರ ಸಂಭಾಷಣೆಯನ್ನ ವಿವರಿಸಿ, ಅವರ ಮಾತುಕತೆ, ಅವರ ಸಂವಾದವನ್ನ ವಿವರಿಸಿ ಅಂತಕ್ಕಂತಹದ್ರ ಬಗ್ಗೆ ಕೇಳ್ಬೋದು. ಹಾಗೇನೆ ಅರ್ಜುನ ದೇವರನ್ನ ಮರೆತಿದ್ದರಿಂದ ಅಥವಾ ದೈವವನ್ನ ಮರೆತಿದ್ದರಿಂದ ಆದ ಪರಿಣಾಮವೇನು ಅನ್ನುವಂತಹದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಅರ್ಜುನನ ಮರಣಕ್ಕೆ ಕಾರಣವಾದಂತಹ ಅಂಶಗಳು ಯಾವುವು ವಿವರಿಸಿ ಅನ್ನುವಂತಹ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ತರಗತಿಯನ್ನು ಅಚ್ಚುಕಟ್ಟಾಗಿ ಕೇಳಿಸ್ಕೊಳ್ಳಿ. ಅದನ್ನ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರೆದು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನೇರವಾಗಿ ನಾನು ಆಲ್ರೆಡಿ ಹೇಳಿದ್ದೆ, ಅರ್ಜುನ ಮತ್ತು ಬಬ್ರುವಾಹನರ ಬಾಣ ಪ್ರಯೋಗದಿಂದ ಪ್ರಕೃತಿಯ ಮೇಲೆ ಉಂಟಾದಂತಹ ಪರಿಣಾಮ ಏನಾಯ್ತು ಅಂತ. ಈಗ ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಬಬ್ರುವಾಹನನ ಇಲ್ಲಿ ಅರ್ಜುನನ ಬಾಣ ಪ್ರಯೋಗದಿಂದ ಎಲ್ಲೋ ಒಂದ್ ಕಡೆ ಬಬ್ರುವಾಹನನ ಸರ್ವಾಂಗದಲ್ಲೂ ರಕ್ತ ಸೋರುವಂತೆ ಮಾಡಿತು ಅರ್ಜುನನ ಬಾಣಗಳು ಅನ್ನುವಂತಹದನ್ನ ನೋಡಿದ. ಈಗ ಪದ್ಯ 5ಕ್ಕೆ ಬಂದ್ರೆ, 5ನೇ ಪದ್ಯ ಯಾಕೆ ಅಂತಂದ್ರೆ ಭಾವಾರ್ಥದಲ್ಲಿ ಯಾವ ಪದ್ಯ ಕೇಳ್ತಾರೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಪದ್ಯದ ಭಾವಾರ್ಥವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಪದ್ಯ ಏನಾದ್ರೂ ನಿಮಗೆ ಬಂದ್ರೆ ಈ ವಿಚಾರವನ್ನ ಬರೀಬಹುದು. ಇಲ್ಲಿ ಪದ್ಯ 5ರಲ್ಲಿ ನೋಡೋದಾದ್ರೆ, ಆಗ ಬಬ್ರುವಾಹನ ಇಲ್ಲಿ ಅರ್ಜುನ ಬಾಣ ಪ್ರಯೋಗ ಮಾಡಿದಾಗ ಬಬ್ರುವಾಹನ ಒಂದು ಮಾತನ್ನ ಹೇಳ್ತಾನೆ. ಅರ್ಜುನ ಇಲ್ಲಿ ನನ್ನ ಶರೀರದಲ್ಲಿನ ಗಾಯಗಳು ಚೆನ್ನಾಗಿವೆ, ಇವುಗಳಿಂದ ಇಲ್ಲಿ ಏನೂ ಆಗುವುದಿಲ್ಲ. ನಿನ್ನ ಬಾಣ ಪ್ರಯೋಗಗಳಿಂದ ನಮಗೆ ಏನೂ ಆಗೋದಿಲ್ಲ, ನನ್ನ ಶರೀರದಲ್ಲಿ ಆಗಿರ್ತಕ್ಕಂತಹ ಗಾಯಗಳು ಚೆನ್ನಾಗಿವೆ. ಹಾಗೇನೆ ಇನ್ನೊಂದ್ ಕಡೆ ಅರ್ಜುನ, ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇದೀಯಾ, ಯಾಕೆ ತಡ ಮಾಡ್ತಾ ಇದೀಯಾ, ಇಂದ್ರಕೀಲ ಪರ್ವತದಲ್ಲಿ ಶಿವನಿಂದ ಪಡೆದಂತಹ ಆ ಪಾಶುಪತಾಸ್ತ್ರವನ್ನ ಪ್ರಯೋಗಿಸು ಎನ್ನುತ್ತಾನೆ ಬಬ್ರುವಾಹನ. ಇದರಿಂದ ಅರ್ಜುನ ಎಲ್ಲ ಒಂದ್ ಕಡೆ ಮತ್ತೆ ಬಾಣ ಪ್ರಯೋಗವನ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಬಬ್ರುವಾಹನ ಎದುರೋದಿಲ್ಲ. ಆದ್ರೆ ಅರ್ಜುನನ ಬಾಣ ಪ್ರಯೋಗಗಳು ಹೇಗಿರ್ತವೆ ಅಂದ್ರೆ, ಮೇಘವೇ ಮಳೆ ಸುರಿಯುವಂತೆ, ಆಕಾಶದಿಂದ ಮಳೆ ಸುರಿಯುವಂತೆ ಅರ್ಜುನ ಬಾಣಗಳನ್ನ ಬಿಡಲು ದೇವತೆಗಳು ಬೆರಗಾಗ್ತಾರೆ. ದೇವತೆಗಳು ಆ ಬಾಣ ಸಮೂಹವನ್ನ ಕಂಡು ಆಶ್ಚರ್ಯ ಪಡ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ 6ನೇ ಪದ್ಯಕ್ಕೆ ಬಂದ್ರೆ ಮುಂದುವರೆದಂತೆ, ಅರ್ಜುನನು ಬಬ್ರುವಾಹನನ ಬಾಣಗಳನ್ನ ಮುರಿದು, ಅರ್ಜುನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಬಬ್ರುವಾಹನನ ಬಾಣಗಳನ್ನ ಮುರಿದು ಅಸಂಖ್ಯಾತ ಬಾಣಗಳನ್ನ ಬಿಡಲು, ಅವು ಬಬ್ರುವಾಹನ ಬಾಣಗಳನ್ನೆಲ್ಲ ಮುರಿದು ಹಾಕ್ಬಿಡ್ತಾನೆ. ಇಲ್ಲಿ ಇಬ್ಬರಿಗೂ ಕೂಡ ಯುದ್ಧ ನಡೀತಾ ಇರ್ತಕ್ಕಂತಹ ಒಂದು ಸನ್ನಿವೇಶ. ಆದ್ರೆ ಅವು ಶತ್ರು ಸೈನ್ಯವನ್ನ ಆಕಾಶದ ಎಡೆಗೆ ಒಂದ್ ಕಡೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು.
ಹಾಗೆ ನಕ್ಷತ್ರಗಳು ಇಲ್ಲ ನಕ್ಷತ್ರಗಳನ್ನು ಉದುರಿಸಿದವು. ಆ ಬಾಣ ಪ್ರಯೋಗ ಹೇಗಿತ್ತಪ್ಪ ಅಂದ್ರೆ, ಅರ್ಜುನನ ಬಾಣ ಪ್ರಯೋಗ ಅಂದ್ರೆ ನಕ್ಷತ್ರಗಳೇ ಕೆಳಗಡೆ ಉದುರುತ್ತಾ ಇದ್ದು, ಆಕಾಶದಲ್ಲಿರ್ತಕ್ಕಂತಹ ನಕ್ಷತ್ರಗಳು ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ. ಹಾಗೇನೆ ಕುಲ ಪರ್ವತಗಳು ನೋಡಿ, ಕುಲಾದ್ರಿಗಳು ಅಂತಕ್ಕಂತಹ ಅಲ್ಲಿದೆ ನೋಡಿ, ಕುಲ ಪರ್ವತಗಳು, ಬೆಟ್ಟ ಗುಡ್ಡಗಳೆಲ್ಲವೂ ಕಿತ್ಕೊಂಡು ಬರ್ತಾ ಇದ್ದಾವೆ. ಆಕಾಶದಲ್ಲಿ ದಾರಿ ಇಲ್ಲದಂತೆ ಆಗಿದೆ. ದಿಗಂತಗಳಲ್ಲಿ ತುಂಬಿ ಇಂದು ಈ ರೀತಿಯಾದಂತಹ ವಿಚಿತ್ರದಂತೆ ನಾವೆಂದೂ ಕಂಡಿರಲ್ಲ ಅಂತಹ ದೇವಾನುದೇವತೆಗಳು ಅಲ್ಲಿ ಎದುರುತ್ತಾ ಇದ್ದಾರೆ. 3 ಲೋಕದಲ್ಲಿ ಈ ರೀತಿ ಆಗಿರಲ್ಲ ಅಂತ ಹೇಳಿ 3 ಲೋಕಗಳಲ್ಲಿಯೂ ಕೂಡ ದೇವತೆಗಳು ಎದುರುತ್ತಾ ಇರ್ತಕ್ಕಂಥದ್ದು, ಅಥವಾ 3 ಲೋಕಗಳು ಇಲ್ಲಿ ಭಯ ಪಡ್ತಾ ಇದ್ದೋ ಅರ್ಜುನನ ಬಾಣಗಳಿಗೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ 7ನೇ ಪದ್ಯದಲ್ಲಿ ನಾವು ನೋಡೋದಾದ್ರೆ ನೋಡಿ, ಬಬ್ರುವಾಹನ ಹೇಳ್ತಾನೆ, ಎಲ್ಲೋ ಅರ್ಜುನ, ಶ್ರೀಕೃಷ್ಣ, ಕರ್ಣ, ಭೀಷ್ಮ, ದ್ರೋಣರು ಗೆದ್ದು ಕೊಟ್ಟ ಹಾಗೆ ಎಲ್ಲೋ ಒಂದ್ ಕಡೆ ನಿನ್ನದು ಅಲ್ಪ ಸತ್ವವೆಂದು ತಿಳಿದಿದ್ದೆ ನೋಡಪ್ಪ. ನಿನಗೆ ಶ್ರೀಕೃಷ್ಣ ಸಹಾಯ ಮಾಡಿದ್ದಾನೆ, ಕರ್ಣ ಸಹಾಯ ಮಾಡಿದ್ದಾನೆ, ಭೀಷ್ಮ ಸಹಾಯ ಮಾಡಿದ್ದಾನೆ. ನೋಡಿ, ಅವರೆಲ್ಲ ಎಲ್ಲೋ ಒಂದ್ ಕಡೆ ಗೆದ್ಕೊಟ್ಟದಕ್ಕೆ ನಿನಗೆ ಸಹಾಯ ಮಾಡಿದ್ದಾರೆ. ಆದ್ರಿಂದ ನಿನಗೆ ಎಲ್ಲೋ ಒಂದ್ ಕಡೆ ಅಲ್ಪ ಸತ್ವ ಇದೆ ಅಷ್ಟೇ, ಸ್ವಲ್ಪ ಶಕ್ತಿ ಇದೆ ಅಷ್ಟೇ. ಹಾಗೇನೆ ಇನ್ನೊಂದ್ ಕಡೆ ಶಿವನು ಇಲ್ಲಿ ಎಲ್ಲ ಒಂದ್ ಕಡೆ ಇಂದ್ರಕೀಲದಲ್ಲಿ ಕರುಣೆಯಿಂದ ನಿನ್ನನ್ನ ಕಾಪಾಡಿದ. ಹಾಗೇನೆ ಭೂಮಿಯ ಮೇಲೆ ನೋಡು, ಜನ ನಿನ್ನನ್ನು ಹೇಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಭೂಮಿ ಮೇಲೆ ತಿಳುವಳಿಕೆ ಇಲ್ಲದವರು ನಿನ್ನ ಎಲ್ಲೋ ಒಂದ್ ಕಡೆ 3 ಲೋಕದ ಗಂಡ ಅಂತ ಕರಿತಾ ಇದ್ದಾರೆ. ನಿನ್ನ 3 ಲೋಕದ ಗಂಡ, ಗಾಂಡೀವಿ ಅಂತ ಕರಿತಾ ಇದ್ದಾರೆ. ಎಲ್ಲೋ ಹೊಗಳುತ್ತಾ ಇದ್ದಾರೆ. ಅಂದ್ರೆ ನೀನು ನಿನ್ನ ಎಲ್ಲೋ ಒಂದ್ ಕಡೆ ಈ ಸರಿಸಮನೆ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನೇನೆ, ಯಾರೋ ಹೊಗಳುತ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ತಿಳ್ಕೊಂಡಿರೋ ಅರ್ಜುನ, ನನ್ನೊಡನೆ ನೀನೇನಾದ್ರೂ ಯುದ್ಧ ಮಾಡಿ ಗೆದ್ರೆ, ಬಬ್ರುವಾಹನ ಅರ್ಜುನನಿಗೆ ಸವಾಲಾಗ್ತಾ ಇದ್ದಾನೆ, ನೀನೇನಾದ್ರೂ ನನ್ನ ಜೊತೆ ಯುದ್ಧ ಮಾಡಿ ಗೆದ್ದು ಬಿಟ್ರೆ, ನೋಡು, ನೀನು ಗೆದ್ದರೆ ನೀನು ಪರಾಕ್ರಮ ವೀರನೆಂಬುದು ತಿಳಿಯುತ್ತದೆ. ನನ್ನ ಜೊತೆ ನೀನು ಯುದ್ಧ ಮಾಡಿದ್ರೆ ನೀನು ಪರಾಕ್ರಮಿ ಅಂತ ಎಲ್ರಿಗೂ ಇಡೀ ಜಗತ್ತು ಗೊತ್ತಾಗುತ್ತೆ. ಹಾಗೆ ಬಬ್ರುವಾಹನನ ಈ ಬಾಣ ಸಮುದ್ರವನ್ನು ಎಲ್ಲಿಂದ ಮರೆತಪ್ಪಿಸಿ ಬಂದುಕೊಳ್ಳುವಂತೆ ಬಾಣಗಳನ್ನ ಪ್ರಯೋಗ ಮಾಡ್ತಾನೆ ಇಲ್ಲಿ ಅರ್ಜುನನ ಮೇಲೆ ಬಬ್ರುವಾಹನ. ನೋಡಿ, 8, 9 ಈ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ, ಬಬ್ರುವಾಹನ ಬಾಣಗಳಿಂದ ಬೆಟ್ಟಗಳು ನಡುಗಿದವು. ನೋಡಿ, ಬಾಣ ಪ್ರಯೋಗದಿಂದ ಪ್ರಕೃತಿಯ ಮೇಲೆ ಯಾವ ರೀತಿ ಉಂಟಾಯ್ತು ಪರಿಣಾಮ ಅಂತಂದ್ರೆ, ಬೆಟ್ಟಗಳು ನಡುಗಿದವು ಬಬ್ರುವಾಹನನ ಬಾಣಗಳಿಂದ. ಕೂರ್ಮೆಯ ಬೆನ್ನ ಮೇಲಿದ್ದ ಭೂಮಿಯು ನಡುಗಿತು, ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು, ಸೂರ್ಯ ಮಂಡಲವು ನಡುಗಿತು. ಅಷ್ಟೇ ಅಲ್ಲದೆ ಬಬ್ರುವಾಹನನ ಬಾಣಗಳು ಅಂದ್ರೆ ಶರಗಳು ಮುತ್ತಿದವು ಆಕಾಶಕ್ಕೆ ಅಂತಕ್ಕಂತಹ ಮಾತುಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಕವಿ ವರ್ಣನೆ. ಹಾಗೆ ಬಬ್ರುವಾಹನನ ಬಾಣಗಳ ಹೊಡೆತಕ್ಕೆ ರಥಗಳು ಹಾರಿದವು, ಯುದ್ಧ ಕುದುರೆಗಳು ರಕ್ತ ಚೆಲ್ಲಿದವು ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಸಾರಥಿಯ ಜೀವವು ಸುರಲೋಕಕ್ಕೆ, ಅಂದ್ರೆ ಕುದುರೆಯಲ್ಲಿ ಸಾರಥಿ ಬಂದಿರ್ತಾರ, ಆ ಸಾರಥಿಯ ಒಂದು ಜೀವವು ಸುರಲೋಕಕ್ಕೆ ಹೋಯಿತು. ಛತ್ರ ಚಾಮರ ಪಾತಾಳಕ್ಕೆ ಬಿದ್ದವು. ಹಾಗೇನೆ ಇಲ್ಲಿ ಎಲ್ಲೊಂದ್ ಕಡೆ ಈ ಚಾಮರ, ಛತ್ರಿ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಗಾಳಿಗೆ ತೂರಿ ಹೋದವು. ಹಾಗೆ ಅರ್ಜುನನ ಬಾವುಟದ ಮೇಲಿದ್ದ ಹನುಮಧ್ವಜವು, ನೋಡಿ, ಅರ್ಜುನನ ಬಾವುಟದ ಮೇಲಿದ್ದಂತಹ ಹನುಮಂತನು ಚೀರಿದನು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಬಬ್ರುವಾಹನನ ಬಾಣಗಳ ಸಮೂಹವನ್ನ ನೋಡಿ ಅಲ್ಲೆಲ್ಲೋ ಒಂದ್ ಕಡೆ ಇಲ್ಲಿ ಅರ್ಜುನ ನಡುಗಿದ ಅನ್ನುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಷ್ಟು ಭೀಕರವಾಗಿ ಬಬ್ರುವಾಹನ ಬಾಣ ಪ್ರಯೋಗವನ್ನ ಮಾಡ್ದ. ಹಾಗೇನೆ 10ನೇ ಒಂದು ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ,
ಗಂಗಾದೇವಿಯ ಶಾಪದಿಂದ ಅರ್ಜುನನ ಶಕ್ತಿ ಕಡಿಮೆ ಆಗ್ತಾ ಬಂತು. ಗಂಗೆಯ ಶಾಪ ಇದೆ, ಯಾಕೆಂದ್ರೆ ನನ್ನ ಮಗನಾಗಿರ್ತಕ್ಕಂತಹ ಭೀಷ್ಮನನ್ನ ಇಲ್ಲ ಒಂದ್ ಕಡೆ ಮೋಸದಿಂದ ಕೊಂದೆ ಅಂತ ಹೇಳಿ ಗಂಗಾದೇವಿಯ ಶಾಪ ಇದೆ. ಯಾರಿಗೆ? ಅರ್ಜುನನಿಗೆ. ಆ ಗಂಗಾದೇವಿಯ ಶಾಪದಿಂದ ಅವನ ಶಕ್ತಿ ಕುಂದುತ್ತಾ ಬರ್ತಾ ಇದೆ. ಅದನ್ನ ಕಂಡಂತಹ ಬಬ್ರುವಾಹನನು, ಎಲೇ ಅರ್ಜುನ, ತನ್ನ ತಾಯಿ ಚಿತ್ರಾಂಗದೆಯೂ ಪತಿವ್ರತೆ, ಆದರೆ ನೀನು ವಿನಾಕಾರಣ ಅವಳನ್ನ ನಿಂದಿಸ್ತೆ. ನೋಡು, ಅದರ ಪಾಪದ ಪ್ರತಿಫಲ ನೀನು ಈಗ ಅನುಭವಿಸ್ತಾ ಇದೀಯ. ಈಗ ನಿನ್ನ ಕೈಯಲ್ಲಿ ಆ ಶಕ್ತಿ ಇಲ್ಲ. ಇನ್ನಾದರೂ ಆ ಭಗವಂತ ಶ್ರೀಕೃಷ್ಣನನ್ನ ಸ್ಮರಿಸು. ಆ ಭಗವಂತನ ಇಲ್ಲಿ ಎಲ್ಲ ಒಂದ್ ಕಡೆ ಆ ಭಗವಂತ ನಿನ್ನನ್ನ ಕಾಪಾಡ್ತಾನೆ. ಸ್ಮರಿಸು, ನೆನಪಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ಆ ಭಗವಂತನ ಸಾರಥ್ಯವಿಲ್ಲದೆ ನೀನು ಯಾವ ಮಹಾವೀರನನ್ನು ನೋಡಿ, ಇಲ್ಲಿ ಬಬ್ರುವಾಹನ ಒಂದು ಮಾತನ್ನ ಹೇಳ್ತಾನೆ. ಶ್ರೀಕೃಷ್ಣನ ಇಲ್ಲಿ ಆಶೀರ್ವಾದ ಇಲ್ದಲೆ ನೀನು ಯಾವ ಮಹಾವೀರನನ್ನು ನೀನು ಗೆದ್ದು ಇಲ್ಲಿ ಎಲ್ಲ ಒಂದ್ ಕಡೆ ಗೆದ್ದೆ ಎನ್ನುವುದು ಯೋಚಿಸು. ಇಲ್ಲಿವರೆಗೂ ಶ್ರೀಕೃಷ್ಣನ ಆಶೀರ್ವಾದ ಇಲ್ಲದನೆ ಯಾವ್ದಾದ್ರೂ ಮಹಾವೀರನನ್ನ ಗೆದ್ದಿದೀಯಾ? ಒಂದ್ಸಾರಿ ಯೋಚನೆ ಮಾಡೋಕ್ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಬಬ್ರುವಾಹನ ಅರ್ಜುನನನ್ನ. ಸರಿ, ಅದಾದ್ಮೇಲೆ ಬಬ್ರುವಾಹನನು ಅರ್ಜುನನಿಗೆ ಹೇಳ್ದ, ಯೋಚನೆ ಮಾಡು ಅಂತ. ತಿರ್ಗಾ 11ನೇ ಪದ್ಯಕ್ಕೆ ಬಂದ್ರೆ, ಎಲೇ ಅರ್ಜುನ, ನೀನು ಭೂಮಿಗಾಗಿ ನೋಡಪ್ಪ, ನೀನು ಏನೆಲ್ಲಾ ಮಾಡಬಾರದ್ ಕೆಲಸಗಳನ್ನ ಮಾಡಿದ್ಯಾ ಅಂದ್ರೆ, ಭೂಮಿಗಾಗಿ ಅಂದು ನಿನ್ನ ಅಣ್ಣನಾದ ಕರ್ಣನನ್ನೇ ಕೊಂದೆ. ಇಂದು ಕರ್ಣನ ಮಗ ಋಷಕೇತುವಿನ ನೆರಳನ್ನ ಸಹಿಸದೆ, ನೋಡಪ್ಪ, ಇವತ್ತು ಕರ್ಣನ ಮಗನನ್ನು ಬಿಟ್ಟಿಲ್ಲ, ಅವನ ನೆರಳನ್ನ ಸಹಿಸದೆ ನನ್ನ ಕೈಯಿಂದ ಕೊಲ್ಲಿಸಿದೆ. ನೀನ್ ಎಂತಹ ಬುದ್ಧಿವಂತ. ಅರ್ಜುನ ಮತ್ತೆ ಪ್ರಶ್ನೆ ಹೇಳ್ತಾ ಇದ್ದಾನೆ. ಇಲ್ಲಿ ಬಬ್ರುವಾಹನ ಪ್ರಶ್ನೆ ಮಾಡ್ತಾನೆ ಅರ್ಜುನನಿಗೆ, ಅರ್ಜುನ, ಚಿಂತಿಸ್ಬೇಡ, ನಿನ್ನ ಶತ್ರುಗಳೆಲ್ಲ ಇಲ್ಲಿಗೆ ನಿರ್ನಾಮವಾದ್ರು. ನಾನು ನಿನ್ನ ಪ್ರಾಣವನ್ನ ಉಳಿಸಿ ನಿನ್ನನ್ನ ಬೇಡ್ಕೊಳ್ತಾ ಇದ್ದೀನಿ. ನೋಡಪ್ಪ, ನಿನ್ನ ಬೇಡ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೋಗ್ಬಿಡು. ಇಲ್ಲವಾದರೆ ಬಿಲ್ಲನ್ನ ಹಿಡಿಯುವ ಶಕ್ತಿ ಇದ್ದರೆ ಯುದ್ಧಕ್ಕೆ ಸಿದ್ಧನಾಗು. ಶ್ರೀಕೃಷ್ಣನನ್ನ ಸ್ಮರಿಸ್ಕೋ. ನೋಡು, ಆ ಮುರಾರಿ, ಶ್ರೀಕೃಷ್ಣ, ಕೇಶವ, ಆ ಭಗವಂತನನ್ನು ಸ್ಮರಿಸು, ನಿನಗೆ ಶಕ್ತಿ ಬರುತ್ತದೆ ಎಂದು ಬಬ್ರುವಾಹನ ಅರ್ಜುನನನ್ನ ಹೀಯಾಳಿಸ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ಅರ್ಜುನ ಆಲ್ರೆಡಿ ಆ ಅಶ್ವಮೇಧ ಯಾಗಕ್ಕೆ ಬರ್ಬೇಕಾದಂತ ಸಂದರ್ಭದಲ್ಲೇ ಹೇಳಿದ್ದ, ನನಗೆ ಶ್ರೀಕೃಷ್ಣನ ಬೆಂಬಲ ಬೇಡ ಅನ್ನುವಂತಹದ್ದು, ಶ್ರೀಕೃಷ್ಣನನ್ನ ತಿರಸ್ಕಾರ ಮಾಡಿ ಬಂದಿದ್ದಾನೆ ಅರ್ಜುನ ಅಂತಕ್ಕಂಥದ್ದು. ಹಾಗಾಗಿ ಬಬ್ರುವಾಹನ ಅರ್ಜುನನಿಗೆ ಹೇಳ್ತಾನೆ 12ನೇ ಪದ್ಯದಲ್ಲಿ, ನಿನ್ನ ಗೆಳೆಯನಾದ ಶ್ರೀಕೃಷ್ಣನನ್ನು ನೀನು ಮರೆತಿದ್ದರಿಂದ, ನೋಡಪ್ಪ, ಯಾಕೆ ನಿನ್ಗೆ ಇಂತಹ ಪರಿಸ್ಥಿತಿ ಬಂತು ಅಂತಂದ್ರೆ, ಇಲ್ಲಿ ಇಲ್ಲ ಒಂದ್ ಕಡೆ ನಿನ್ನ ಗೆಳೆಯನಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನ ಮರೆತಿದ್ದರಿಂದ ದೇವತೆಗಳು ನಿನಗೆ ಕೊಟ್ಟ ಬಾಣಗಳು ಈಗ ಎಲ್ಲೋ ಒಂದ್ ಕಡೆ ಯಾವೂ ಕೂಡ ಇಲ್ಲಿ ಎಲ್ಲವೂ ಮರೆತು ಹೋಗಿದೆ. ಸುಮ್ಮನೆ ಯಾಕೆ ಯುದ್ಧ ಮಾಡುತ್ತಿರುವೆ? ಸಾಕು ಮಾಡು ನಿನ್ನ ಬಾಣ ಪ್ರಯೋಗವನ್ನು ಎಂದು ಬಬ್ರುವಾಹನ ಅರ್ಜುನನಿಗೆ ಹೇಳ್ತಾನೆ. ಮತ್ತೆ ಅರ್ಜುನ ಕೋಪಗೊಂಡು ಬಾಣ ಪ್ರಯೋಗವನ್ನ ಮಾಡಲು ಹೋಗ್ತಾನೆ. ಇಲ್ಲ ಒಂದ್ ಕಡೆ ಆ ಬಾಣಗಳು ಬಬ್ರುವಾಹನನ್ನ ಘಾಸಿಗೊಳಿಸ್ತವೆ. ಆ ಘಾಸಿಗೊಳಿಸ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ 13ನೇ ಪದ್ಯದಲ್ಲಿ, ಗಂಗೆಯ ಶಾಪದಿಂದ, ನಾವು ಆಲ್ರೆಡಿ ಗಂಗಾದೇವಿಯ ಶಾಪ ಇತ್ತು ಅಂತ ನಾವ್ ಹೇಳಿದ್ವಲ್ಲ, ಆ ಗಂಗೆಯ ಶಾಪದ ಪ್ರಭಾವದಿಂದ ಅರ್ಜುನನು ಸಿಟ್ಟಿನಿಂದ ಯುದ್ಧದಲ್ಲಿ ಯಾವ ಯಾವ ಬಾಣಗಳನ್ನ ಹೊಡೆದನೋ ಆ ಬಾಣಗಳು ಬಬ್ರುವಾಹನ ತುಂಡು ಮಾಡುತ್ತಿದ್ದಾನೆ. ಬಬ್ರುವಾಹನ ಏನ್ ಮಾಡ್ತಾ ಇದ್ದಾರೆ? ಅರ್ಜುನ ಯಾವುದೇ ಬಾಣ ಪ್ರಯೋಗ ಮಾಡಿದ್ರು ಬಬ್ರುವಾಹನ ಬಾಣಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ನಂತರ ಬಬ್ರುವಾಹನ ಕೋಪದಿಂದ ತನ್ನ ಬತ್ತಳಿಕೆಯಲ್ಲಿದ್ದಂತಹ ಅಸಾಧಾರಣವಾಗಿರ್ತಕ್ಕಂತಹ ತುಂಬಾ ಶಕ್ತಿಯುತವಾಗಿರ್ತಕ್ಕಂತಹ ಜ್ವಾಲಾಮುಖದ ಕಾಮರೂಪದ ದೊಡ್ಡ ಅರ್ಧಚಂದ್ರಾಕೃತಿಯ, ನೋಡಿ, ಜ್ವಾಲಾಮುಖದ ಕಾಮರೂಪದ ದೊಡ್ಡ ಅರ್ಧಚಂದ್ರಾಕೃತಿಯ ಬೆಂಕಿ ಕಿಡಿಗಳನ್ನ ಉಗುಳುತ್ತಿರುವಂತಹ ಒಂದು ಭೀಕರವಾದ ಉಗ್ರಕಾಂತಿ ಬೀರುವಂತಹ ಬಾಣವನ್ನ ಪ್ರಯೋಗ ಮಾಡ್ತಾನೆ ಬಬ್ರುವಾಹನ ಅರ್ಜುನನ ಮೇಲೆ.
ಆ ಬಾಣ ಪ್ರಯೋಗದಿಂದ 14ನೇ ಪದ್ಯದಲ್ಲಿ ಆ ಬಾಣ ಪ್ರಯೋಗದಿಂದ ಬಬ್ರುವಾಹನ ಈ ಬಾಣ ಪ್ರಯೋಗ ಮಾಡುತ್ತಿರುವಾಗ ಇಡೀ ಇಲ್ಲಿ ಎಲ್ಲ ಒಂದ್ ಕಡೆ ಸೂರ್ಯ ಮಂಡಲ ನವಗ್ರಹಗಳು ನಡುಗಿದವು, ಆಕಾಶ ಮುದುರಿ ಉಲ್ಕೆಗಳು ಉದುರಿದವು ಭೂಮಿಗೆ. ಹಾಗೇನೆ ಭೂಮಿ ನಡಿಗಿತು, ಬಾಣಗಳು ಕಿಡಿ ದೆಸೆ ದೆಸೆಗೆ ಎಲ್ಲ ಒಂದ್ ಕಡೆ ಭುಗಿಲೆದ್ದು ಜ್ವಾಲೆ ಬರುವಂತಿತ್ತು ಆ ಒಂದು ದೃಶ್ಯ. ಹಾಗೇನೆ 15ಕ್ಕೆ ಬಂದ್ರೆ ನಾವು 15ನೇ ಪದ್ಯದಲ್ಲಿ ಬಬ್ರುವಾಹನನು ಬಿಟ್ಟ ಆ ಅತಿ ಉಗ್ರವಾದಂತಹ ಬಾಣ ಯಾವ್ದಪ್ಪ ಅಂದ್ರೆ ಜ್ವಾಲಾಮುಖದ ಕಾಮರೂಪದ ದೊಡ್ಡ ಅರ್ಧಚಂದ್ರಾಕೃತಿಯ ಬಾಣವನ್ನ ಪ್ರಯೋಗ ಮಾಡ್ತಾನಲ್ಲ ಬಬ್ರುವಾಹನ, ಆ ಒಂದು ಅತಿ ಉಗ್ರವಾದಂತಹ ಬಾಣವು ಅರ್ಜುನನ ಎದುರಿಗೆ ಬರುತ್ತಿರಲು ಅರ್ಜುನನು ಪ್ರತ್ಯಾಸ್ತ್ರವನ್ನ ಬಿಟ್ಟನು, ಆದ್ರೂ ಕೂಡ ಅದು ಏನೂ ಪ್ರಯೋಜನವಾಗಲಿಲ್ಲ. ಏನೋ ಪ್ರಯೋಜನವಾಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಅರ್ಜುನ ಶ್ರೀಕೃಷ್ಣನನ್ನ ಸ್ಮರಿಸ್ಬೇಕು, ಇನ್ನೇನು ಸ್ಮರಿಸ್ಕೊಳ್ಬೇಕು, ಅಷ್ಟರಲ್ಲಿ ಬಬ್ರುವಾಹನನು ಬಿಟ್ಟಂತಹ ಆ ಜ್ವಾಲಾಮುಖದ ಕಾಮರೂಪದ ಅರ್ಧಚಂದ್ರಾಕೃತಿಯ ಬಾಣವು ಈ ಬಬ್ರುವಾಹನಲ್ಲಿ ಅರ್ಜುನನ ಕತ್ತನ್ನ ಕತ್ತರಿಸಿತು. ಇಲ್ಲಿ ಎಲ್ಲ ಒಂದ್ ಕಡೆ ಕುಂಡಲ ಇಲ್ಲಿ ಮಂಡಿತವಾದಂತಹ ಅರ್ಜುನನ ತಲೆಯು ಆಕಾಶಕ್ಕೆ ಹಾರಿ, ನೋಡಿ ಅಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ ನಿಮ್ಗೆ, ನೋಡಿ ಆಕಾಶಕ್ಕೆ ಹಾರಿ ಇಲ್ಲೋ ಒಂದ್ ಕಡೆ ಸೂರ್ಯ ಮಂಡಲವು ಕೆಳಗುರುಳಿತೋ ಎಂಬಂತೆ. ನೋಡಿ ಲಕ್ಷ್ಮೀಶ ಕವಿಯ ವರ್ಣನೆ ತುಂಬಾ ಅದ್ಭುತವಾಗಿದೆ. ಕೆಳಗುರುಳಿತೋ ಎಂಬಂತೆ ಮುನಿಗಳ ಸಮೂಹವು ಇಲ್ಲಿ ಸ್ತುತಿಸುವ, ನೋಡಿ ಎಲ್ಲೋ ಒಂದ್ ಕಡೆ ಆ ಶಿರ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಮುನಿಗಳ ಆರಾಧ್ಯ ದೈವ ಶ್ರೀಕೃಷ್ಣ, ಮುನಿಗಳ ಸಮೂಹ, ಆ ಗುಂಪು ಸ್ತುತಿಸುವಂತಹ ದೇವರ ಹೆಸರಾಗಿರ್ತಕ್ಕಂತಹ ಕೃಷ್ಣ ಕೇಶವ ಎಂದು ನಾಮಸ್ಮರಣೆಯನ್ನ ಮಾಡುತ್ತಾ, ನೋಡಿ ನಾಮಸ್ಮರಣೆಯನ್ನ ಮಾಡುತ್ತಾ ಆ ಶಿರ ಅಂದ್ರೆ ಅರ್ಜುನನ ತಲೆ ಕೆಳಗಡೆ ಬೀಳ್ತಾ ಇದೆ. ಆ ಕರ್ಣನ ಮಗನಾಗಿರ್ತಕ್ಕಂತಹ ಋಷಕೇತುವಿನ ತಲೆಯ ಪಕ್ಕಕ್ಕೆ ಅರ್ಜುನನ ತಲೆಯು ಬಿದ್ದಿತು. ನೋಡಿ ಋಷಕೇತು ಅಲ್ಲೇ ಇದ್ದಾನೆ, ಅವನ ತಲೆ, ಆ ತಲೆಯ ಪಕ್ಕಕ್ಕೆನೆ ಇಲ್ಲಿ ಅರ್ಜುನನ ತಲೆ ಇಲ್ಲಿ ಒಂದ್ ಕಡೆ ಬಿದ್ದಿದೆ. ಆಗ ಈಗ ಅರ್ಜುನನ 16ನೇ ಪದ್ಯ ಕೊನೆಯಲ್ಲಿ ನೋಡೋದಾದ್ರೆ ಅರ್ಜುನನ ತಲೆಯು ವೀರ ಇಲ್ಲ ಒಂದ್ ಕಡೆ ವೃಷಧ್ವಜನ ಶಿರದ ಜೊತೆಗೆ ಸೇರಿಕೊಂಡಿತ್ತು. ಋಷಕೇತುವಿನ ಮುಂಡವು ಅರ್ಜುನನ ಮುಂಡವು ಅಪ್ಪಿಕೊಂಡಿತು. ಈ ಸಂದರ್ಭವನ್ನ ನೋಡಿದ ಎಲ್ಲರೂ ಕೂಡ ಇಲ್ಲಿ ಕರುಣೆಯಿಂದ ಮರುಗ್ತಾ ಇದ್ದಾರೆ, ದುಃಖ ತಪ್ತರಾಗ್ತಾ ಇದ್ದಾರೆ. ಆ ಬಬ್ರುವಾಹನನ ಸೈನ್ಯವು ಒಟ್ಟಾಗಿ ಸಂತೋಷದಿಂದ ಬೊಬ್ಬಿರಿದು ಸಂಭ್ರಮದಿಂದ ಮಣಿಪುರ ನಗರಕ್ಕೆ ಹಿಂದಿರುಗಿತು. ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಹೇಗೆ ಬಬ್ರುವಾಹನ ಅರ್ಜುನನಿಗೆ ಹೇಳ್ತಾನೆ, ನೋಡು ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅನ್ನುವಂತಹ ಒಂದು ಮಾತನ್ನ ಏನ್ ಹೇಳಿದ ಅದು ಇಲ್ಲಿ ನೆರವೇರಿಸಿದ್ದಾನೆ. ಯಾರು? ಬಬ್ರುವಾಹನ. ಏನಂತ ಅಂದ್ರೆ, ನೋಡು ನಿನ್ನ ತಲೆಗೆ ನೋಡು ನನ್ನ ಸಾಹಸವೆಂಬ ದ್ರವ್ಯವನ್ನ ಕೊಟ್ಟು ನಾನು ನಿನ್ನ ತಲೆಯನ್ನ ತೆಗೆದುಕೊಳ್ತೀನಿ ಅಂತ ಏನು ಬಬ್ರುವಾಹನ ಅರ್ಜುನನಿಗೆ ಮಾತನ್ನ ಕೊಟ್ನೋ ಆ ರೀತಿ ಅವನು ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನ ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅನ್ನುವಂತಹ ಒಂದು ತಾತ್ಪರ್ಯ, ಒಂದು ಸಾರಾಂಶ ಅಂತಾನೆ ಹೇಳ್ಬೋದು. ಹಾಗಾಗಿ ಪರೀಕ್ಷೆಯಲ್ಲಿ ಸುಮಾರು 16 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. 6 ಅಂಕ ಇಲ್ಲಿ ಭಾವಾರ್ಥ ಆಗಿರ್ಬೋದು, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಕೆಲವೊಮ್ಮೆ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರಡೂ ಭಾಗಗಳನ್ನ ನೋಡಿ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.